Hi, this is Manjunath Amrutnavar and you are watching my official YouTube channel Manjunath Grammar Guru. Dear friends, yesterday we were discussed about pronoun and kinds of pronoun. So ಇವತ್ತಿನ ಕ್ಲಾಸಲ್ಲಿ ನಾವು ಅಡ್ಜೆಕ್ಟಿವ್ಸ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಎರಡು ಎಕ್ಸಾಂಪಲ್ ಅನ್ನ ಬರ್ತಿದ್ದೀನಿ ಅಂತ ಎರಡು ಸೆಂಟೆನ್ಸ್ ಅನ್ನ ಬರ್ತಿದ್ದೀನಿ. ನೇಹಾ ಇಸ್ ಅ ಗರ್ಲ್ ಅಂಡ್ ನೇಹಾ ಇಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತ. ಒಂದನೇದ್ದು ಕಾಮನ್ ಆಗಿ ಹೇಳಲಿಕ್ಕೆ ಬಳಸಿರುವಂತದ್ದು. ನೇಹಾ ಅನ್ನೋಳು ಒಬ್ಬ ಹುಡುಗಿ ಅಂತ ಹೇಳಲಿಕ್ಕೆ ನಾವು ಒಂದನೇ ಸೆಂಟೆನ್ಸ್ ಅನ್ನ ಬಳಸಿದೀವಿ. ಅದೇ ಎರಡನೇ ಸೆಂಟೆನ್ಸ್ ಏನಂತ ಹೇಳಿ ಬಳಸಿದೀವಿ ಅಂದ್ರೆ ನೇಹಾ ಅನ್ನೋಳು ಎಂತಹ ಹುಡುಗಿ ಅಂತ ಹೇಳಲಿಕ್ಕೆ ಈ ವರ್ಡ್ ಅನ್ನ ಬಳಸಿ ಆ ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಆ ಗರ್ಲ್ ಅನ್ನುವ ಶಬ್ದವನ್ನ ಮಾಡಿಫೈ ಮಾಡ್ಲಿಕ್ಕೋಸ್ಕರ ಒಂದು ಎಕ್ಸ್ಟ್ರಾ ವರ್ಡ್ ಅನ್ನ ಬಳಸ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಅಡ್ಜೆಕ್ಟಿವ್ ಅಂತ ಹೇಳಿ ಕರಿಬಹುದು. ಸೊ ಅದಕ್ಕಾಗಿ ಇದರ ಡೆಫಿನೇಷನ್ ಅನ್ನು ನೋಡೋದಾದ್ರೆ adjectives are word used to modify the noun or pronoun ಅಂತ ಹೇಳಿ ಕರಿತೀವಿ. ಯಾವ ಶಬ್ದಗಳು ನೌನ್ ಅಥವಾ ಪ್ರನೌನ್ಗಳನ್ನ ವರ್ಣಿಸ್ಲಿಕ್ಕೋಸ್ಕರ ಬಂದಿರ್ತಾವಲ್ವಾ ಅವೆಲ್ಲವೂ ಕೂಡ ಅಡ್ಜೆಕ್ಟಿವ್ಸ್ ಅಂತ ಹೇಳಿ ಕನ್ಸಿಡರ್ ಆಗ್ತವೆ. ಹಾಗಿದ್ರೆ ಈ ಅಡ್ಜೆಕ್ಟಿವ್ಸ್ ಅಂತ ಬಂದಾಗ ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ಸ್. ನಮಗೆ ಅಷ್ಟು ಅಡ್ಜೆಕ್ಟಿವ್ಸ್ ಗಳನ್ನ ಓದುವಂತಹ ಅವಶ್ಯಕತೆ ಇಲ್ಲ. ಆಮೇಲೆ ಕೆಲವೊಂದಷ್ಟು ಅಡ್ಜೆಕ್ಟಿವ್ಸ್ ಗಳನ್ನ ನಾನು ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಪ್ರನೌನ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಮೇನ್ ಆಗಿ ಎಕ್ಸಾಮ್ ಪರ್ಪಸ್ ಅಂತ ಬಂದಾಗ ಎಕ್ಸಾಮ್ಗೆ ಕನ್ಸಿಡರ್ ಆಗುವಂತಹ ಒಂದಷ್ಟು ಪಾರ್ಟ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡೋಣ. ದಿಸ್ ಇಸ್ ದ ಫಸ್ಟ್ ಪಾರ್ಟ್, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂದ್ರೆ ಕನ್ನಡದಲ್ಲಿ ಗುಣವಾಚಕಗಳು ಅಂತ ಹೇಳಿ ಕರಿತೀವಿ. ಅದರ ಡೆಫಿನೇಷನ್ ಅನ್ನ ನೋಡೋದಾದ್ರೆ ದ ವರ್ಡ್ಸ್ ವಿಚ್ ಇಸ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಕ್ವಾಲಿಟಿ ಆಫ್ ನೌನ್ ಆರ್ ಪ್ರನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಯಾವ ಶಬ್ದಗಳು ನಾಮಪದದ ನೌನ್ ಅಥವಾ ಪ್ರನೌನಿನ ಕ್ವಾಲಿಟಿಯನ್ನ ಅಥವಾ ಗುಣವನ್ನ ಸೂಚಿಸ್ತವೋ ಅಂತಹ ಎಲ್ಲಾ ಶಬ್ದಗಳನ್ನ ನಾವು ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟೀಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಅನ್ನ ಬರೆದಿದ್ದೀನಿ. ಹರೀಶ್ ಈಸ್ ಅ ಯಂಗ್ ಬಾಯ್. ಈ ಬಾಯ್ ಅನ್ನೋದು ನೌನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹರೀಶ್ ಈಸ್ ಅ ಬಾಯ್. ಎಂತ ಬಾಯ್? ಯಂಗ್ ಬಾಯ್. ಸೊ ಆ ಬಾಯ್ ದ ಕ್ವಾಲಿಟಿ ಏನಂತ ಹೇಳಿ ಈ ಯಂಗ್ ಅನ್ನು ವರ್ಡ್ ಸೂಚಿಸ್ತಾ ಇರೋದ್ರಿಂದ ಇದನ್ನ ನಾವು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಹೇಳಿ ಕರಿತೀವಿ ಅಥವಾ ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇದೇ ಸೆಂಟೆನ್ಸ್ಗೆ ಇಷ್ಟೊಂದು ಅಡ್ಜೆಕ್ಟಿವ್ಸ್ ಗಳನ್ನ ಬಳಸಿ ನೋಡೋಣ. ಹರೀಶ್ ಈಸ್ ಅ ಕ್ಲೆವರ್ ಬಾಯ್, ಹರೀಶ್ ಈಸ್ ಅ ಬ್ರೇವ್ ಬಾಯ್, ಹರೀಶ್ ಈಸ್ ಅ ಗುಡ್ ಬಾಯ್, ಹರೀಶ್ ಈಸ್ ಅ ಸ್ಟ್ರಾಂಗ್ ಬಾಯ್, ಹರೀಶ್ ಈಸ್ ಅ ಹ್ಯಾಂಡ್ಸಮ್ ಬಾಯ್, ಹರೀಶ್ ಈಸ್ ಅ ಬ್ರಿಲಿಯಂಟ್ ಬಾಯ್. ಸೊ ಇಲ್ಲಿ ಏನು ಕ್ಲೆವರ್, ಬ್ರೇವ್, ಗುಡ್, ಸ್ಟ್ರಾಂಗ್, ಹ್ಯಾಂಡ್ಸಮ್, ಬ್ರಿಲಿಯಂಟ್ ಅಂತ ಏನು ಶಬ್ದಗಳಿದಾವಲ್ವಾ ಇವೆಲ್ಲವೂ ಕೂಡ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿಯನ್ನ ಸೂಚಿಸುವಂತವು. ಈ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟೀಸ್ ನ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಾಗ ಅದು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿನೇ ಅಂತ ಯಾವ ರೀತಿ ಕಂಡು ಹಿಡಿಯೋದು ಅಂತ ಹೇಳಿದ್ರೆ ವಿ ಹ್ಯಾವ್ ಅ ಟ್ರಿಕ್ ಹಿಯರ್. ವಾಟ್ ಕೈಂಡ್ ಆಫ್ ಅಂತ ನಾವು ನೌನ್ ಅನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಸಿಗುತ್ತಲ್ವಾ ಅದೆಲ್ಲವೂ ಕೂಡ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಹರೀಶ್ ಈಸ್ ಅ ಬಾಯ್. ವಾಟ್ ಕೈಂಡ್ ಆಫ್ ಬಾಯ್? ಅ ಯಂಗ್ ಬಾಯ್. ಹರೀಶ್ ಈಸ್ ಅ ಬಾಯ್. ವಾಟ್ ಕೈಂಡ್ ಆಫ್ ಬಾಯ್? ಹರೀಶ್ ಈಸ್ ಅ ಕ್ಲೆವರ್ ಬಾಯ್. ಹರೀಶ್ ಈಸ್ ಅ ಬಾಯ್. ವಾಟ್ ಕೈಂಡ್ ಆಫ್ ಬಾಯ್? ಹರೀಶ್ ಈಸ್ ಅ ಬ್ರೇವ್ ಬಾಯ್. ಈ ರೀತಿ ವಾಟ್ ಕೈಂಡ್ ಆಫ್ ಅಂತ ಕ್ವಶನ್ ಅನ್ನ ನೌನಿಗೆ ಕೇಳಿದಾಗ ಅದಕ್ಕೆ ಸಿಗುವಂತಹ ಉತ್ತರಗಳು ಏನಾಗಿರ್ತವೆ, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ಇದೆ. ದಿಸ್ ಈಸ್ ಅ ಸೀರಿಯಸ್ ಪ್ರಾಬ್ಲಮ್. ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್? ಸೀರಿಯಸ್ ಪ್ರಾಬ್ಲಮ್. ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್? ಡಿಫಿಕಲ್ಟ್ ಪ್ರಾಬ್ಲಮ್. ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್? ಫಿಸಿಕಲ್ ಪ್ರಾಬ್ಲಮ್. ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್? ಪೊಲಿಟಿಕಲ್ ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಎಕನಾಮಿಕ್ ಪ್ರಾಬ್ಲಮ್, ಪರ್ಸನಲ್ ಪ್ರಾಬ್ಲಮ್, ಗ್ಲೋಬಲ್ ಪ್ರಾಬ್ಲಮ್. ಈ ರೀತಿಯಾಗಿ ನಾವು ಆ ನೌನ್ ಅನ್ನ ಡಿಸ್ಕ್ರೈಬ್ ಮಾಡಲಿಕ್ಕೆ ಬಳಸುವಂತಹ ಶಬ್ದಗಳನ್ನ ನಾವು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂತ ಹೇಳಿ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇದನ್ನ ಐಡೆಂಟಿಫೈ ಮಾಡಲಿಕ್ಕೆ ವಾಟ್ ಕೈಂಡ್ ಆಫ್ ಅಂತ ಹೇಳಿ ಇದಕ್ಕೆ ಕ್ವಶನ್ ಮಾಡಬೇಕು. ಅದಕ್ಕೆ ನೌನಿಗೆ ಕ್ವಶನ್ ಮಾಡಿದಾಗ ದೆನ್ ವಿ ವಿಲ್ ಗೆಟ್ ದ ಆನ್ಸರ್. ದಟ್ ಆನ್ಸರ್ ಈಸ್ ಕನ್ಸಿಡರ್ಡ್ ಆಸ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಹೇಳಿ ಕರಿತೀವಿ. ಸೊ ಇದಷ್ಟು ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆಯಿತು. ದಿಸ್ ಇಸ್ ಸೆಕೆಂಡ್ ಪಾರ್ಟ್, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಅದನ್ನ ಕನ್ನಡದಲ್ಲಿ ಪರಿಮಾಣವಾಚಕಗಳು ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಅದರ ಡೆಫಿನೇಷನ್ ಅನ್ನು ನೋಡೋದಾದ್ರೆ
A word which is used to describe the quantity of a noun or pronoun is called adjective of quantity. ಯಾವ ಶಬ್ದಗಳನ್ನ ನಾವು ನೌನಿನ ಮತ್ತು ಪ್ರನೌನ್ಗಳ ಕ್ವಾಂಟಿಟಿಯನ್ನ ಡಿಸ್ಕ್ರೈಬ್ ಮಾಡಲಿಕ್ಕೆ ಅಥವಾ ಅದನ್ನ ಹೇಳಲಿಕ್ಕೆ ಬಳಸ್ತೀವಲ್ವಾ, ಅಂತಹ ಎಲ್ಲಾ ಶಬ್ದಗಳನ್ನ ನಾವು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಈ ಸೆಂಟೆನ್ಸ್ ಅನ್ನ ಕೊಟ್ಟಾಗ ಅದನ್ನ ಇದೇ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಆ ಲಾಸ್ಟ್ ಅಲ್ಲಿ ಬರ್ತಕ್ಕಂತಹ ಈ ನೌನ್ಗೆ ಹೌ ಮಚ್ ಅಂತ ಕ್ವಶನ್ ಮಾಡಿದಾಗ ಅದಕ್ಕೆ ಸಿಗುವ ಉತ್ತರ ಅಥವಾ ಆನ್ಸರ್ ಎಲ್ಲ ಏನಾಗಿರುತ್ತೆ, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಐ ವಾಂಟ್ ಅ ಕಪ್ ಆಫ್ ಶುಗರ್. ಹೌ ಮಚ್ ಶುಗರ್? ಕಪ್ ಆಫ್ ಶುಗರ್. ಹೌ ಮಚ್ ಶುಗರ್? ಅ ಗ್ಲಾಸ್ ಫುಲ್ ಆಫ್ ಶುಗರ್. ಹೌ ಮಚ್ ಶುಗರ್? a spoonful of sugar. How much sugar? A ton of sugar. A kilogram of sugar. A lorry load of sugar. ಈ ರೀತಿಯಾಗಿ ಕ್ವಶನ್ ಮಾಡಿದಾಗ, ಈ ನೌನಿಗೆ ಕ್ವಶನ್ ಮಾಡಿದಾಗ, ಹೌ ಮಚ್ ಅಂತ ಕ್ವಶನ್ ಮಾಡಿದಾಗ ಸಿಗುವಂತಹ ಉತ್ತರವೇ ಏನಾಗಿರುತ್ತೆ, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಆಗಿ ಇರುತ್ತೆ. ಮೊದಲಿಗೆ ಏನಂತ ಕೇಳಿದ್ವಿ, ವಾಟ್ ಕೈಂಡ್ ಆಫ್ ಅಂತ ಕೇಳಿದಾಗ, ಇಲ್ಲಿ ಇರ್ತಕ್ಕಂತಹ ನೌನ್ಗೆ ವಾಟ್ ಕೈಂಡ್ ಆಫ್ ಅಂತ ಕೇಳಿದಾಗ ಇಲ್ಲಿ ಬರ್ತಕ್ಕಂಥ ಉತ್ತರ ಏನಾಗಿತ್ತು, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಆಗಿತ್ತು. ಸೊ ಇಲ್ಲಿ ಹೌ ಮಚ್ ಅಂತ ಕ್ವಶನ್ ಮಾಡಿದಾಗ ಇಲ್ಲಿ ಬರ್ತಕ್ಕಂತಹ ಉತ್ತರಗಳು ಏನಾಗಿರುತ್ತೆ, ಕ್ವಾಂಟಿಟಿ ಆಗಿರುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಲೆಟ್ಸ್ ಗೋ ಟು ದಿ ಥರ್ಡ್ ಒನ್. ಸೊ ದಿಸ್ ಇಸ್ ದಿ ಥರ್ಡ್ ಒನ್, ಅಡ್ಜೆಕ್ಟಿವ್ ಆಫ್ ನಂಬರ್, ಸಂಖ್ಯಾವಾಚಕಗಳು ಅಂತ ಹೇಳಿ ಕರಿತೀವಿ. ಸೊ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅನ್ನ ಇದೇ ಸಂಖ್ಯಾವಾಚಕದಲ್ಲಿ ಅಥವಾ ಅಡ್ಜೆಕ್ಟಿವ್ ನಂಬರ್ ಅಂತಾನೆ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಹೌ ಮೆನಿ ಅಂತ ಕ್ವಶನ್ ಮಾಡಬೇಕು. ಕೊಟ್ಟಿರ್ತಕ್ಕಂತಹ ನೌನ್ಗೆ ಹೌ ಮೆನಿ ಅಂತ ಕ್ವಶನ್ ಮಾಡಿದಾಗ ವಿ ವಿಲ್ ಗೆಟ್ ದಿ ಆನ್ಸರ್. ದೇರ್ ಆರ್ ಸಮ್ ಬುಕ್ಸ್. ಎಷ್ಟು ಬುಕ್ಸು? ಕೆಲವೊಂದಷ್ಟು ಪುಸ್ತಕಗಳು. ದೇರ್ ಆರ್ ಪ್ಲೆಂಟಿ ಆಫ್ ಬುಕ್ಸ್. ದೇರ್ ಆರ್ ಮೆನಿ ಬುಕ್ಸ್. ದೇರ್ ಆರ್ 2 books. ದೇರ್ ಆರ್ 100 books. ದೇರ್ ಆರ್ ಅ ಫ್ಯೂ ಬುಕ್ಸ್. ಈ ರೀತಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಬಂದಿರುವ ನೌನಿಗೆ ನಾವು ಹೌ ಮೆನಿ ಅಂತ ಕ್ವಶನ್ ಮಾಡಿದಾಗ ನಮಗೆ ಆನ್ಸರ್ ಏನ್ ಸಿಗತ್ತಲ್ವಾ, ಸೊ ಆ ಆನ್ಸರ್ ಏನಾಗಿರುತ್ತೆ, ಅಡ್ಜೆಕ್ಟಿವ್ ಆಫ್ ನಂಬರ್ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಸೆಕೆಂಡ್ ಒನ್ ಏನಂತ ಇತ್ತು, ಹೌ ಮಚ್ ಅಂತ ಇತ್ತು. ಮತ್ತೆ ಮಚ್ಗೆ ಮೆನಿಗೆ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಮಚ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, the much is used to denote the quantity. many is used to denote the number. ಎಲ್ಲಿ ಪ್ರಮಾಣವನ್ನ ಸೂಚಿಸಬೇಕಾಗಿರುತ್ತೋ ಅಲ್ಲಿ ಮಚ್ ಅನ್ನ ಯೂಸ್ ಮಾಡ್ತೀವಿ. ಎಲ್ಲಿ ಸಂಖ್ಯೆಗಳನ್ನ ಮಾತಾಡಬೇಕಾಗಿರುತ್ತೋ ಅಲ್ಲಿ ಮೆನಿಯನ್ನ ಯೂಸ್ ಮಾಡ್ತೀವಿ. ಇದು ಎರಡು ಮೇನ್ ಆಗಿರ್ತಕ್ಕಂಥ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಅಲ್ಲಿ ಮಚ್ ಯೂಸ್ ಮಾಡಿದ್ರೆ ಇಲ್ಲಿ ಮೆನಿ ಅನ್ನುವ ವರ್ಡ್ ಅನ್ನ ಹಾಕೊಂಡು ಕ್ವಶನ್ ಮಾಡಬೇಕು. ಯಾವುದಕ್ಕೆ? ಲಾಸ್ಟ್ ಅಲ್ಲಿ ಬರ್ತಕ್ಕಂತಹ ನೌನಿಗೆ. ಸೊ ಅಂದಾಗ ನಾವು ಇಲ್ಲಿ ಬರ್ತಕ್ಕಂತಹ ಶಬ್ದಗಳು ಅಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಹೇಳಿ ಕನ್ಫರ್ಮ್ ಆಗಿ ಐಡೆಂಟಿಫೈ ಮಾಡ್ಬೋದು. ಕ್ವಶನ್ ರೈಸ್ ಆಗತ್ತೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಈ ರೀತಿ ಯಾವುದೋ ಒಂದು ಸೆಂಟೆನ್ಸ್ ಕೊಡ್ತಾರೆ, ಮಿಡ್ಲ್ ಅಲ್ಲಿ ಬರ್ತಕ್ಕಂತಹ ಯಾವುದಕ್ಕೋ ಇದಕ್ಕೆ ಅಂಡರ್ಲೈನ್ ಮಾಡಿ ಇದು ಏನು ಅಂತ ಕೇಳಲ್ಲ, ಯಾವ ಭಾಗದಲ್ಲಿ ಬರುವಂತಹ ಅಡ್ಜೆಕ್ಟಿವ್ ಅಂತ ಕ್ವಶನ್ ರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಆ ಅಂಡರ್ಲೈನ್ ಮಾಡಿರುವಂತಹ ವರ್ಡು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿನ ಅಥವಾ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿನ ಅಥವಾ ಅಡ್ಜೆಕ್ಟಿವ್ ಆಫ್ ನಂಬರ್ ಅಥವಾ ನನ್ ಆಫ್ ದಿ ಅಬೋ ಅಂತ ಕೇಳ್ತಾರೆ. ಸೊ ಅಂತ ಟೈಮ್ ಅಲ್ಲಿ ನಾವು ಆ ನೌನಿಗೆ ಕ್ವಶನ್ ಮಾಡಬೇಕು. ವಾಟ್ ಕೈಂಡ್ ಆಫ್ ಅಂತ ಕ್ವಶನ್ ಮಾಡಿದ್ರೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಸಿಗತ್ತೆ. ಹೌ ಮಚ್ ಅಂತ ಕ್ವಶನ್ ಮಾಡಿದ್ರೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಸಿಗತ್ತೆ. ಹೌ ಮೆನಿ ಅಂತ ಕ್ವಶನ್ ಮಾಡಿದ್ರೆ ಅಡ್ಜೆಕ್ಟಿವ್ ಆಫ್ ನಂಬರ್ ಸಿಗತ್ತೆ. ಸೊ ಇಷ್ಟು ಮುಖ್ಯವಾದಂತಹ ಭಾಗಗಳಾಗಿದ್ವು. ಇದರಲ್ಲಿ ಇನ್ನೊಂದು ನೋಡ್ಬೋದು, ಏನಂತ, ಐ ರೀಡ್ ಅ ಬುಕ್. ಸೊ ಇಲ್ಲಿ ಅನ್ನೋದು ಆರ್ಟಿಕಲ್ ಆದ್ರೂ ಕೂಡ ಇದನ್ನ ನಾವು ಬುಕ್ಕಿಗೆ ಹಿಂದ್ಗಡೆ ಬಳಸಿರೋದ್ರಿಂದ ಅಡ್ಜೆಕ್ಟಿವ್ ಅಂತ ಹೇಳಿನೂ ಕೂಡ ಕನ್ಸಿಡರ್ ಮಾಡ್ತೀವಿ. ಕೆಲವೊಮ್ಮೆ ಇದನ್ನ ಆನ್ ಅನ್ನುವಂತ ಶಬ್ದಗಳು ಇಲ್ಲಿ ನೋಡಿ, ಐ ಈಟ್ ಆನ್ ಆಪಲ್. ಇಲ್ಲಿ ಆಪಲ್ ಆನ್ ಅನ್ನೋದು ಆರ್ಟಿಕಲ್ ಆಗಿದ್ರು ಕೂಡ ಅದನ್ನ ಅಡ್ಜೆಕ್ಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಡ್ಜೆಕ್ಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ?
ಇದು ನಂಬರ್ ಅನ್ನ ಸೂಚಿಸುತ್ತಿರುತ್ತದೆ. ಹೇಗೆ ಅಂತ ಹೇಳಿದ್ರೆ ಅ ಬುಕ್ ಅಂದ್ರೆ ಒಂದು ಬುಕ್. ಇಲ್ಲಿ ನಂಬರ್ ಅನ್ನ ಸೂಚಿಸುವಂತಹ ಶಬ್ದಗಳನ್ನ ನಾವು ಅಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಕರಿತಿದೀವಲ್ವಾ. ಸೊ ಇಲ್ಲಿಯೂ ಕೂಡ ಈ ಅ ಅನ್ನೋದು ನಂಬರ್ ಅನ್ನ ಸೂಚಿಸ್ತಾ ಇದೆ. ಆನ್ ಅನ್ನೋದು ಒಂದೇ ಒಂದು ಆಪಲ್ ಅಂತ ಹೇಳಿ ಇಲ್ಲಿ ನೋಡಿ, ದೇರ್ ಆರ್ 2 ಬುಕ್ಸ್ ಅಂತ ಹೇಳಿದೀವಲ್ವಾ. 2 ಅನ್ನೋದನ್ನ ನಂಬರ್ ಆಫ್ ಅಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಕರೆದ್ರೆ ಒಂದ್ ಅನ್ನೋದನ್ನು ಕೂಡ ನಾವು ನಂಬರ್ ಆಫ್ ಅಡ್ಜೆಕ್ಟಿವ್ ಅಂತಾನೆ ಕರಿಬೇಕಲ್ವಾ. ಹಾಗಿದ್ರೆ ಆನ್ ಅನ್ನೋದು ಒಂದನ್ನ ಸೂಚಿಸ್ತಾ ಇದೆ ಅಲ್ವಾ. ಸೊ ಅದಕ್ಕಾಗಿ ಎ ಮತ್ತು ಆನ್ ಅನ್ನ ಕೆಲವೊಂದ್ ಸಾರಿ ನಾವು ಅಡ್ಜೆಕ್ಟಿವ್ ಆಫ್ ನಂಬರ್ ಅಂತಾನು ಕೂಡ ಕನ್ಸಿಡರ್ ಮಾಡ್ತೀವಿ. ಸೊ ಇದಷ್ಟು ಅಡ್ಜೆಕ್ಟಿವ್ ಬಗ್ಗೆ ಆಯ್ತು. ಇವಾಗ ಕ್ವಶನ್ ಯಾವ ರೀತಿ ರೇಸ್ ಆಗತ್ತೆ ಅಂದ್ರೆ, ಒಂದೇ ಸೆಂಟೆನ್ಸ್ ಅಲ್ಲಿ 2 ರಿಂದ 3 ಅಡ್ಜೆಕ್ಟಿವ್ ಗಳನ್ನ ಕೊಟ್ಟಿರ್ತಾರೆ, ಸಿಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಬರೀಲಿಕ್ಕೆ ಕೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅದನ್ನೇ PQRS ಗೆ KE KPSC ಇಡುವಂತ ಸಾಧ್ಯತೆ ಇರೋದ್ರಿಂದ ಯಾವ ರೀತಿ ಅದನ್ನ ಸಿಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಬರೀಬೇಕು ಅನ್ನೋದನ್ನ ಒಂದೆರಡು ಎಕ್ಸಾಂಪಲ್ ತಗೊಂಡು ಡಿಸ್ಕಸ್ ಮಾಡೋಣ. ಕ್ವಶನ್ ಇದೆ, ಲಾಸ್ಟ್ ಟೈಮ್ HSTR ಎಕ್ಸಾಮ್ ಅಲ್ಲಿ ಈ ರೀತಿಯಾದಂತಹ ಒಂದು ಕ್ವಶನ್ ರೈಸ್ ಆಗಿತ್ತು. ಕ್ವಶನ್ ಏನಿತ್ತು ಅಂತ ಹೇಳಿದ್ರೆ, ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ ಗಳಲ್ಲಿ ಯಾವುದು ಸೆಂಟೆನ್ಸ್ ಸರಿಯಾದ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡ್ರಿ ಅಂತ ಹೇಳಿ ಕೇಳಿದ್ರು. ಸೊ ಆಪ್ಷನ್ ಏನಂತ ನೋಡಿದ್ರೆ, ದಿಸ್ ಈಸ್ ಅ ನ್ಯೂ ಕಾಟನ್ ನೈಸ್ ಶರ್ಟ್ ಅಂತ ಇತ್ತು. ಇದು ರಾಂಗ್ ಆಗಿದೆ. ಸೆಕೆಂಡ್ ಒನ್, ದಿಸ್ ಈಸ್ ಅ ನ್ಯೂ ನೈಸ್ ಕಾಟನ್ ಶರ್ಟ್ ಅಂತ ಇದೆ. ದಿಸ್ ಈಸ್ ಆಲ್ಸೋ ರಾಂಗ್. ಥರ್ಡ್ ಒನ್, ದಿಸ್ ಈಸ್ ಅ ಕಾಟನ್ ನ್ಯೂ ನೈಸ್ ಶರ್ಟ್ ಅಂತ ಇದೆ. ಇಟ್ ಈಸ್ ಆಲ್ಸೋ ರಾಂಗ್. ದಿಸ್ ಈಸ್ ಅ ನೈಸ್ ನ್ಯೂ ಕಾಟನ್ ಶರ್ಟ್. ದಿಸ್ ಇಸ್ ದ ರೈಟ್ ಆನ್ಸರ್. ಸರ್ ಹ್ಯಾಕ್ ಕಂಡು ಹಿಡಿದ್ರಿ ಇದು ರೈಟ್ ಆನ್ಸರ್ ಅಂತ ಹೇಳಿ, ಇವೆಲ್ಲ ಯಾಕೆ ರಾಂಗ್ ಅಂತ ಹೇಳಿ ಹೇಳ್ತಾ ಇದ್ದೀರಿ ಅಂತ ನೋಡೋದಾದ್ರೆ, ಇದಕ್ಕೊಂದು ಸೂತ್ರ ಇದೆ. ಆ ಸೂತ್ರದ ಮುಖಾಂತರ ನಾವು ಕೊಟ್ಟಿರ್ತಕ್ಕಂತಹ ಅಡ್ಜೆಕ್ಟಿವ್ಸ್ ಗಳನ್ನ ಸಿಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಹಾಕಿ ಬರ್ದಾಗ ಮಾತ್ರ ಸೆಂಟೆನ್ಸ್ ಕರೆಕ್ಟ್ ಆಗತ್ತೆ. ಆ ಸೂತ್ರ ಯಾವುದು ಅಂತ ನೋಡೋಣ. ಸೊ ಆ ಸೂತ್ರ ಏನಂತ ಹೇಳಿದ್ರೆ, OPSHACOM ಅಂದ್ರೆ ಇದರದ್ದು ಲಾಂಗ್ ಫಾರ್ಮ್ ಅನ್ನ ಹೇಳ್ಬಿಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ನಾನು ಇಲ್ಲಿ ಬರೀಲಿಕ್ಕೆ ಹೋಗೋದಿಲ್ಲ. OP ಸ್ಟ್ಯಾಂಡ್ಸ್ ಫಾರ್ ಒಪಿನಿಯನ್, SH ಸ್ಟ್ಯಾಂಡ್ಸ್ ಫಾರ್ ಶೇಪ್, A stands for age, C stands for color, O stands for origin, M stands for material. ಅಂದ್ರೆ ಒಪಿನಿಯನ್ ನಾವು ಕೊಡ್ತಕ್ಕಂಥ ಒಪಿನಿಯನ್, ಮತ್ತೆ ಅದರಲ್ಲಿ ಬಂದಿರತಕ್ಕಂಥ ಶೇಪ್, ಅದರದ್ದು ಏಜ್ ಏನು, ಅದರ ಕಲರ್ ಯಾವುದು, ಅದರ ಮೂಲ ಒರಿಜಿನ್ ಅಂದ್ರೆ ಮೂಲ, ಅದರ ಮೂಲ ಏನು, ಅದು ಮಟೀರಿಯಲ್ ಯಾವುದು ಅಂತ ಹೇಳಿ ಈ ಆಧಾರದ ಮೇಲೆ ಬಂದಿರತಕ್ಕಂತಹ ಅಡ್ಜೆಕ್ಟಿವ್ಸ್ ಗಳನ್ನ ಇದೇ ಆರ್ಡರ್ ಅಲ್ಲಿ ನಾವು ಹಾಕ್ಬೇಕು. ಈಗ ಒನ್ ಬೈ ಒನ್ ಹಾಕುವಂತ ನೋಡೋಣ, ಯಾಕೆ ಇವು ರಾಂಗ್ ಆಗಿದ್ವು 3 ಅಂತ ಹೇಳಿ ಕನ್ಫರ್ಮ್ ಆಗತ್ತೆ. ಸೊ ದಿಸ್ ಈಸ್ ಅ ನ್ಯೂ ಅನ್ನೋದು ಏಜ್ ಅನ್ನ ತೋರಿಸುತ್ತೆ. ನ್ಯೂ, ಓಲ್ಡ್ ಅನ್ನೋದು ಏಜ್ ಅನ್ನ ತೋರಿಸುತ್ತೆ. ಕಾಟನ್ ಅನ್ನೋದು ಮಟೀರಿಯಲ್ ಅನ್ನ ತೋರಿಸುತ್ತೆ. ನೈಸ್ ಅನ್ನೋದು ಒಪಿನಿಯನ್ ಅನ್ನ ತೋರಿಸುತ್ತೆ. ಸೊ ಇದು ಈ ಆರ್ಡರ್ ಅಲ್ಲಿ ಇದೆಯಾ ಚೆಕ್ ಮಾಡಿ. ಮೊದಲಿಗೆ OP ಬರಬೇಕು, ಬಂದಿದೆಯಾ ಇಲ್ಲ. ಸೊ ಅದಕ್ಕಾಗಿ ರಾಂಗ್. ಸೊ ಸೆಕೆಂಡ್ ಒನ್ ಅಂತ ಬಂದಾಗ, ದಿಸ್ ಈಸ್ ಅ ನ್ಯೂ ನೈಸ್ ಕಾಟನ್ ಶರ್ಟ್ ಅಂತ ಇದೆ. ನ್ಯೂ ಅನ್ನೋದು ಏಜ್ ಅನ್ನ ತೋರಿಸುತ್ತೆ, ನೈಸ್ ಅನ್ನೋದು ಒಪಿನಿಯನ್ ಅನ್ನ ತೋರಿಸುತ್ತೆ, ಕಾಟನ್ ಅನ್ನೋದು ಮಟೀರಿಯಲ್ ಅನ್ನ ತೋರಿಸುತ್ತೆ. ಈ ಆರ್ಡರ್ ಅಲ್ಲಿ ಇದೆಯಾ? ಎಲ್ಲವೂ ಬರಬೇಕು ಅಂತ ಇಲ್ಲ, ಕೊಟ್ಟಿರ್ತಕ್ಕಂಥ ಅಡ್ಜೆಕ್ಟಿವ್ಗಳು ಇದರಲ್ಲಿ ಆರ್ಡರ್ ವೈಸ್ ಬಂದ್ರೆ ಮುಗೀತು. ಸೊ ಫಸ್ಟಿಗೆ ಏನ್ ಬರಬೇಕು? OP ಅಂದ್ರೆ ಒಪಿನಿಯನ್ ಬರಬೇಕು. ಇಲ್ಲಿ ಏಜ್ ಬಂದಿದೆ, ಸೊ ಅದಕ್ಕಾಗಿ ಇದು ರಾಂಗ್. ಥರ್ಡ್ ಒನ್ ಯಾಕೆ ರಾಂಗ್ ಅಂತ ಹೇಳಿದ್ರೆ, ದಿಸ್ ಈಸ್ ಅ ಕಾಟನ್ ಅನ್ನೋದು ಮಟೀರಿಯಲ್, ನ್ಯೂ ಅನ್ನೋದು ಏಜ್, ನೈಸ್ ಅನ್ನೋದು ಒಪಿನಿಯನ್. ಸೊ ಇಲ್ಲಿ ಈ ಸೀಕ್ವೆನ್ಸ್ ಅಲ್ಲಿ ಇಲ್ಲ, ಅದಕ್ಕಾಗಿ ಇದು ರಾಂಗ್. ಅದೇ ಡಿ ಯಾಕೆ ರೈಟ್ ಆನ್ಸರ್ ಅಂತ ಹೇಳಿದ್ರೆ, ನೈಸ್ ಅನ್ನೋದು ಒಪಿನಿಯನ್ ಅನ್ನ ಇಂಡಿಕೇಟ್ ಮಾಡುತ್ತೆ, ನ್ಯೂ ಅನ್ನೋದು ಏಜ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಕಾಟನ್ ಅನ್ನೋದು ಮಟೀರಿಯಲ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಿದ್ರೆ ಇದ್ರಲ್ಲಿ ಬಂದಿದೆಯಾ ಚೆಕ್ ಮಾಡ್ಕೋಬೇಕು. ಒಪಿನಿಯನ್ ಫಸ್ಟಿಗೆ ಬರಬೇಕು, ಬಂದಿದೆ. ಏಜ್ ಒಪಿನಿಯನ್ ಆದ್ಮೇಲೆ ಏಜ್ ಬರಬೇಕು, ಬಂದಿದೆ. ಒಪಿನಿಯನ್ ಏಜ್ ಆದ್ಮೇಲೆ ಮಟೀರಿಯಲ್ ಬರಬೇಕು, ಸೊ ಮಟೀರಿಯಲ್ ಬಂದಿದೆ. ಸೊ ಅದಕ್ಕಾಗಿ ಇದು ರೈಟ್ ಆನ್ಸರ್ ಆಗತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನಾನು ಡೈರೆಕ್ಟ್ 4 ಬರೋದು ತೋರಿಸಲ್ಲ, ಒಂದೇ ಡೈರೆಕ್ಟ್ ಎಕ್ಸಾಂಪಲ್ ಬರೋದು ಇನ್ನೊಂದನ್ನ ತೋರಿಸ್ತೀನಿ. ಇನ್ನೊಂದು ಎಕ್ಸಾಂಪಲ್ ಇದೆ. ಈ ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ, ದಿಸ್ ಈಸ್ ಅ ಲವ್ಲಿ ಲಿಟಲ್ ಓಲ್ಡ್ ಬ್ರೌನ್ ಬ್ರಿಟಿಷ್ ವುಡನ್ ಟೇಬಲ್. ದಿಸ್ ಈಸ್ ಅ ಟೇಬಲ್ ಅಂತ ಹೇಳಬೇಕಾಗಿತ್ತು. ಆ ಮಿಡ್ಲ್ ಅಲ್ಲಿ ಇಷ್ಟೊಂದು ಅಡ್ಜೆಕ್ಟಿವ್ಸ್ ಗಳನ್ನ ಆಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಆಡ್ ಮಾಡಿ ಕೊಟ್ಟಾಗ ಕೆಲವೊಮ್ಮೆ ಏನ್ ಮಾಡ್ತಾರೆ, ಇದನ್ನ ಇಲ್ಲಿ ಹಾಕ್ತಾರೆ, ಅಥವಾ ಇದನ್ನ ಇಲ್ಲಿ ಹಾಕ್ತಾರೆ, ಇದನ್ನ ಇಲ್ಲಿ ಹಾಕ್ತಾರೆ. ಈ ರೀತಿ ಹಿಂದೆ ಮುಂದೆ ಮಾಡಿ ಕೊಟ್ಟು
ಕ್ವಶನ್ ಅನ್ನ ರೈಸ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಅವಾಗ ಇದೇ ಆರ್ಡರ್ ಅಲ್ಲಿ ಇದನ್ನ ಯಾವ ರೀತಿ ಬರಿಬೇಕು, ಹೇಗೆ ಬರಿಬೇಕು ಅಂತ ಹೇಳಿದ್ರೆ, ದಿಸ್ ಈಸ್ ಅ ಲವ್ಲಿ. ಲವ್ಲಿ ಅನ್ನೋದು ಒಪಿನಿಯನ್ ಅನ್ನ ಸೂಚಿಸುತ್ತೆ. ಲಿಟಲ್ ಅನ್ನೋದು ಸೇಪ್ ಅನ್ನ ಸೂಚಿಸುತ್ತೆ. ಲಿಟಲ್, ಬಿಗ್, ಬ್ರಾಡ್ ಇವೆಲ್ಲ ಸೇಪ್ ಅನ್ನ ಸೂಚಿಸುವಂತ ವರ್ಡ್ಗಳಾಗಿವೆ. ಓಲ್ಡ್ ಅನ್ನೋದು ಏಜ್ ಅನ್ನ ಸೂಚಿಸುತ್ತೆ. ನ್ಯೂ, ಓಲ್ಡ್ ಈ ರೀತಿ ಏಜ್ ಅನ್ನ ಸೂಚಿಸುವಂತದ್ದು. ಬ್ರೌನ್ ಅನ್ನೋದು ಕಲರ್ ಅನ್ನ ಸೂಚಿಸುತ್ತೆ. ಬ್ರಿಟಿಷ್ ಅನ್ನೋದು ಒರಿಜಿನ್ ಅನ್ನ ಸೂಚಿಸುತ್ತೆ. ಆಮೇಲೆ ವುಡನ್ ಅನ್ನೋದು ಮಟೀರಿಯಲ್ ಅನ್ನ ಸೂಚಿಸುತ್ತೆ. ಯಾವುದರಿಂದ ಮಾಡಿದ್ದಾರೆ? ಕಟ್ಟಿಗೆಯಿಂದ ಮಾಡಿದ್ದಾರೆ. ಸೊ ಮಟೀರಿಯಲ್ ನ ಸೂಚಿಸಿರೋದ್ರಿಂದ ಈ ರೀತಿ ನಾವು ಸೆಂಟೆನ್ಸ್ ಅನ್ನ ಸಿಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಬರಿಬೇಕಾಗತ್ತೆ. ಸೊ ಅವಾಗ ನಾವು 1 ಮಾರ್ಕ್ಸ್ ಅನ್ನ ಟ್ಯಾಕಲ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿವರೆಗೂ ಅಡ್ಜೆಕ್ಟಿವ್ ಬಗ್ಗೆ ನೋಡಿದ್ವಿ. ಆಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಸ್ ಮಾಡಿದೀವಿ. ಸೊ ಹಾಗೆ ನೋಡಿದ್ರೆ ಇನ್ನು ತುಂಬಾ ವಿಧಗಳಿದಾವೆ. ಅವೆಲ್ಲ ವಿಧಗಳನ್ನ ಕಲಿಯುವಂತ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಪರ್ಪಸ್ ಯಾವ್ದೆಲ್ಲ ಇಂಪಾರ್ಟೆಂಟ್ ಇದೆ ಅದಷ್ಟನ್ನ ಡಿಸ್ಕಸ್ ಮಾಡಿದೀವಿ. ಬಿಕಾಸ್ ವಿ ಆರ್ ನಾಟ್ ಹಿಯರ್ ಟು ಡೂ ದ PhD. ನಮ್ಗೆ ಇಲ್ಲಿ PhD ಮಾಡುವ ಅವಶ್ಯಕತೆ ಇಲ್ಲ ಇಂಗ್ಲಿಷ್ ಅಲ್ಲಿ. ಎಕ್ಸಾಮ್ ಪರ್ಪಸ್ ಏನಿದೆ ಅದನ್ನ ಕ್ರ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಡಿದ್ವಿ. ಅಷ್ಟಾದ್ರೆ ಇಟ್ಸ್ ಇನಫ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಅಧ್ಯಯನವನ್ನ ಸ್ಟಾರ್ಟ್ ಮಾಡೋಣ. ಆಸ್ ಯೂಶುವಲ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಹಿಟ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫೈ ಆಗುತ್ತೆ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಗ್ರೂಪ್, ಆಮೇಲೆ ವಾಟ್ಸಪ್ ಗ್ರೂಪ್, ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.